ಬಜೆಟ್ ನಾನೇ ಅನೌನ್ಸ್ ಮಾಡ್ತೀನಿ ನಿಮಗೆ ಯಾವತ್ತು ಅಂತ. ಪ್ರಿಪರೇಷನ್ ನಡೀತಾ ಇದೆ, ಮಾಡ್ತೀವಿ ನಾವು ಯಾವತ್ತು ಅಂತ ಅನೌನ್ಸ್ ಮಾಡ್ತೀನಿ. ನಾಳೆ ನಾಳಿದ್ರಲ್ಲಿ ಅನೌನ್ಸ್ ಮಾಡ್ತೀನಿ. ಯಾವುದು? ಅದೇ ಇವರು ಬೇಡಿಕೆ ಇಟ್ಟಿದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀವಿ. ಬುಡಕಟ್ಟು ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ, ಅದನ್ನು ಪರಿಶೀಲನೆ ಮಾಡಿ ದಿ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಮೆಟ್ರೋ ದರ ಏರಿಕೆ ಬಗ್ಗೆ ಭಾಳ ಜಟಾಪಟಿ ನಡೀತಾ ಇದೆ. ಮೆಟ್ರೋ ದರ ನಿಗದಿ ಮಾಡೋರು ಯಾರು? ನಾನು ಚೇರ್ಮನ್. ಚೇರ್ಮನ್ ಯಾರು? ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥವ್ರು ಚೇರ್ಮನ್ ಆಗಿರ್ತಾರೆ, ಅವರು ಮಾಡೋದು. ಅವರು ಮಾಡ್ತಾರೆ. ಈಗ ಯಾರವನು MP ತೇಜಸ್ವಿ ಸೂರ್ಯ ಅವನು ಬೇಡದಂತ ಹೇಳಿದ್ದಾನೆ, ಗೊತ್ತಿಲ್ಲ ನನಗೆ, ಇನ್ನೂ ನಾವು ಅನೌನ್ಸ್ ಮಾಡಿರಲಿಲ್ಲ. ಏನು ಮಾಡಿ ಗೊತ್ತಿಲ್ಲ ನನಗೆ, ನಾನು ಅಂತ ಹೇಳಿದ್ದೀನಿ. ನಾನಂತೂ ಬಸ್ ಎಂಥದ್ದು ಮೆಟ್ರೋ ದರ ಏರಿಸಿ ಅಂತ ಹೇಳಿರಲಿಲ್ಲ. ಬಜೆಟ್ ನಾನೇ ಅನೌನ್ಸ್ ಮಾಡ್ತೀನಿ ನಿಮಗೆ ಯಾವತ್ತು ಅಂತ. ಪ್ರಿಪರೇಷನ್ ನಡೀತಾ ಇದೆ, ಮಾಡ್ತೀವಿ ನಾವು ಯಾವತ್ತು ಅಂತ ಅನೌನ್ಸ್ ಮಾಡ್ತೀನಿ. ನಾಳೆ ನಾಳಿದ್ರಲ್ಲಿ ಅನೌನ್ಸ್ ಮಾಡ್ತೀನಿ. ಯಾವುದು? ಅದೇ ಇವರು ಬೇಡಿಕೆ ಇಟ್ಟಿದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀವಿ. ಬುಡಕಟ್ಟು ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ, ಅದನ್ನು ಪರಿಶೀಲನೆ ಮಾಡಿ ದಿ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಮೆಟ್ರೋ ದರ ಏರಿಕೆ ಬಗ್ಗೆ ಭಾಳ ಜಟಾಪಟಿ ನಡೀತಾ ಇದೆ. ಮೆಟ್ರೋ ದರ ನಿಗದಿ ಮಾಡೋರು ಯಾರು? ನಾನು ಚೇರ್ಮನ್. ಚೇರ್ಮನ್ ಯಾರು? ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥವ್ರು ಚೇರ್ಮನ್ ಆಗಿರ್ತಾರೆ, ಅವರು ಮಾಡೋದು. ಅವರು ಮಾಡ್ತಾರೆ. ಈಗ ಯಾರವನು MP ತೇಜಸ್ವಿ ಸೂರ್ಯ ಅವನು ಬೇಡದಂತ ಹೇಳಿದ್ದಾನೆ, ಗೊತ್ತಿಲ್ಲ ನನಗೆ, ಇನ್ನೂ ನಾವು ಅನೌನ್ಸ್ ಮಾಡಿರಲಿಲ್ಲ. ಏನು ಮಾಡಿ ಗೊತ್ತಿಲ್ಲ ನನಗೆ, ನಾನು ಅಂತ ಹೇಳಿದ್ದೀನಿ. ನಾನಂತೂ ಬಸ್ ಎಂಥದ್ದು ಮೆಟ್ರೋ ದರ ಏರಿಸಿ ಅಂತ ಹೇಳಿರಲಿಲ್ಲ.